ದೇವರಿಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಜನನ, ಆತನ ಒಂದು ಜನನವು ಪರಿಶುದ್ಧವಾದದ್ದು, ಅದ್ಭುತವಾದದ್ದು. ಕನ್ನಿಕೆಯ ಗರ್ಭದಲ್ಲಿ ಗರ್ಭಧರಿಸಿ ಪುರುಷ ಸಂಪರ್ಕವಿಲ್ಲದೆ ಕನ್ನಿಕೆ ಮರಿಯಳ ಗರ್ಭದಲ್ಲಿ ದೇವರ ಪ್ರಭಾವದಿಂದ ಜನಿಸಿದಂತ ಯೇಸು ಕ್ರಿಸ್ತನು ಇವತ್ತಿಡೀ ಜಗತ್ತೇ ಆತನ ಜನನವನ್ನು ಕುರಿತಾಗಿ ಆಚರಣೆ ಮಾಡುವಂತ ಈ ಒಂದು ದಿವಸದಲ್ಲಿ ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಅದು ಮಹಾ ದೊಡ್ಡ ಒಂದು ಸಂಭ್ರಮ, ಸಡಗರ, ಬಹಳ ಒಂದು ದೊಡ್ಡ ಸಂತೋಷ. ಯಾರೆಲ್ಲ ಸಂತೋಷದಲ್ಲಿ ಇಲ್ಲದೆ, ಸಂತೋಷದ ಒಂದು ಜೀವನದಲ್ಲಿ ಇಲ್ಲದಂತವರಿಗೆ ಸಂತೋಷವನ್ನ ಕೊಡುವುದೇ ಕ್ರಿಸ್ಮಸ್. ಅವರು ಕತ್ತಲೆಯಲ್ಲಿರುವಂತ ಆ ಒಂದು ಕುರುಬರು ಕುರಿಗಳನ್ನು ಮೇಯಿಸುತ್ತಿರುವಾಗ ದೇವದೂತರ ಆ ಒಂದು ಮಾತು ಬರಲು ಮುಂಚಿತವಾಗಿ, ದೇವದೂತರು ಹೇಳುವುದಕ್ಕೆ ಮುಂಚಿತವಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ, ಕರ್ತನ ಪ್ರಭಾವ ಅವರ ಸುತ್ತಲೂ ಪ್ರಕಾಶಿಸಿತು. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 8ರಿಂದ 14 ವಾಕ್ಯದವರೆಗೆ ನಾವು ನೋಡುವುದೇ ಆದರೆ ಯೇಸು ಕ್ರಿಸ್ತನ ಜನನವನ್ನು ಕುರಿತಾಗಿ ಅಲ್ಲಿ ಬಹಳ ಅದ್ಭುತವಾಗಿ ಸ್ಪಷ್ಟವಾಗಿಯೂ ಬರೆಯಲ್ಪಟ್ಟಿರುವುದನ್ನು ನಾವು ಗಮನಿಸಬಹುದು. ಆಗ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಅವರು ಆ ಪ್ರಕಾಶವನ್ನ ಕಂಡು ಹೆದರಿಕೆ ಉಂಟಾಗ್ತಾ ಇದೆ, ಭಯ ಪಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಜನನ ಯಾರಿಗೂ ಭಯವನ್ನ ಹುಟ್ಟಿಸುವಂತದ್ದಾಗಲ್ಲ, ಅದು ಸಂತೋಷವನ್ನ ಕೊಡುವಂಥದ್ದು. ಯೇಸು ಕ್ರಿಸ್ತನ ಆತನ ಒಂದು ಜನನ ಸಂತೋಷವನ್ನ ಮಾತ್ರವಲ್ಲ, ಸಮಾಧಾನವನ್ನ ಕೊಡುವಂಥದ್ದು. ಹಾಗೆ ಮುಂದೆ ನೋಡುವುದಾದರೆ ಆ ದೂತನು ಆ ಒಂದು ಕುರುಬರಿಗೆ, ಕುರಿಗಳನ್ನ ಮೇಯಿಸುತ್ತಿದ್ದಂತ ಒಂದು ಕುರುಬರಿಗೆ ಹೇಳುವಂಥದ್ದು, ನೀವು ಹೆದರಬೇಡಿರಿ, ಕೇಳಿರಿ. ಎಲ್ಲಾ ಜನರಿಗೂ ಯಾವ ಭೇದ ಭಾವ ಇಲ್ಲದೆ ಸರ್ವ ಜನಾಂಗದವರಿಗೂ, ಎಲ್ಲ ಜನರಿಗೂ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಮಹಾ ಸಂತೋಷವನ್ನ ಉಂಟು ಮಾಡುವ ಶುಭ ಸಮಾಚಾರ. ಇವತ್ತು ಕ್ರಿಸ್ಮಸ್ ಎಂಬುದಾಗಿ ಹೇಳುವುದಾದರೆ ಒಂದು ಶುಭ ಸಂದೇಶವನ್ನ ಹೇಳುವಂಥದ್ದು. ಸಂತೋಷದಲ್ಲಿ ಇಲ್ಲದಂತವರಿಗೆ ಸಂತೋಷವನ್ನ ಉಂಟು ಮಾಡುವಂಥದ್ದು. ಕತ್ತಲೆಯಲ್ಲಿ ಇರುವಂತ ಜನರಿಗೆ ಬೆಳಕಿನ ಬಗ್ಗೆ ಹೇಳಿಕೊಡುವಂಥದ್ದು. ಅವರ ಹೃದಯದಲ್ಲಿ ಇರುವಂತ ಎಲ್ಲಾ ಯೋಚನೆಗಳು, ಎಲ್ಲ ಭಾರ, ಎಲ್ಲ ಕಹಿತನ ದುಃಖ ಎಲ್ಲವನ್ನ ಹೋಗಲಾಡಿಸುವಂಥದ್ದು ಕ್ರಿಸ್ತನ ಜನನ. ಆ ಕ್ರಿಸ್ತನ ಜನನವನ್ನ ಕುರಿತು ಅನೇಕರಿಗೆ ನಾವು ಹೇಳುವುದು ಮಾತ್ರವಲ್ಲ, ನಾವು ಮಾತ್ರ ಸಂತೋಷದಲ್ಲಿರುವುದು ಮಾತ್ರವಲ್ಲ, ದೇವರು ಇಲ್ಲಿ ಬಯಸುವುದನ್ನ ನಾವು ಗಮನಿಸುವುದಾದರೆ ಅನೇಕರು ನನ್ನ ಜನನವನ್ನ ಕುರಿತಾಗಿ ಅವರು ಸಂತೋಷ ಪಡಬೇಕು. ನೀವು ನನ್ನ ಜನನವನ್ನ ಕುರಿತಾಗಿ ನೀವು ಅನೇಕರಿಗೆ ಹೇಳುವುದು ಮಾತ್ರವಲ್ಲ, ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ಅವರಿಗೆ ಸಹಾಯ ಮಾಡುವುದು. ಸಹಾಯ ಅಂತ ಹೇಳಿದ್ರೆ ಬಹುಮಾನವನ್ನ ಕೊಡುವಂಥದ್ದು. ಇವತ್ತು ಅನೇಕರು ನೋಡುವಾಗ ಆ ಬಹುಮಾನಗಳನ್ನ ಕೊಟ್ಟು ಅವರನ್ನ ಆ ಒಂದು ಜನನವನ್ನ ಕುರಿತಾಗಿ ಸಂತೋಷದ ಸುದ್ದಿಯನ್ನ ಹೇಳುತ್ತಾ ಇದ್ದಾರೆ. ಇದೇ ಕ್ರಿಸ್ಮಸ್. ಮೊದಲು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಎರಡನೇದು ದುಃಖದಲ್ಲಿರುವಂತವರಿಗೆ ಮಹಾ ದೊಡ್ಡ ಸಂತೋಷ, ಮೂರನೇದಾಗಿ ಅವರಿಗೆ ಕೊಡುವಂಥದ್ದು. ಈ ಒಂದು 3 ಕಾರ್ಯಗಳನ್ನ ದೇವರು ಆತನ ಜನನವನ್ನ
ಕುರಿತಾಗಿ ಆಚರಣೆ ಮಾಡುತ್ತಿರುವಂತ ನಮ್ಮೆಲ್ಲರಲ್ಲೂ ಕೂಡ ಆತನು ಎದುರು ನೋಡುತ್ತಾ ಇದ್ದಾನೆ. ಕರ್ತನು ನಿಮ್ಮನ್ನ ಸಂತೋಷದಲ್ಲೂ ಆರೋಗ್ಯದಲ್ಲೂ ಆತನ ಜನನದಲ್ಲಿ ಇನ್ನು ಸಂತೋಷವಾಗಿ ಇಡುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಹೇಳುತ್ತಾ ಕರ್ತನು ತಾನು ನಿಮ್ಮನ್ನ ಬಲಪಡಿಸಲಿ. ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ಶುಭವಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ.